ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ನಿಮ್ಮ ಪ್ರೀತಿಯ ಲೀಲಾ. ಸೊ ಈ ದಿನ ನಾನು ನಿಮಗೆ ಹೇರ್ ಲಾಸ್ ಮತ್ತು ಹೇರ್ ಥಿನ್ನಿಂಗ್ಗೆ ದಿ ಬೆಸ್ಟ್ ಹೇರ್ ಆಯಿಲ್ನ ರೆಕಮೆಂಡ್ ಮಾಡ್ತೀನಿ. ಅದನ್ನು ಯಾವ ರೀತಿ ಮಾಡಬೇಕು ಅಂತ ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಆ ಹೇರ್ ಆಯಿಲ್ನ ರೆಡಿ ಮಾಡೋಕ್ಕೆ ಮುಂಚೆ ಯಾವ ಇಂಗ್ರೀಡಿಯೆಂಟ್ಸ್ ಬೇಕು ಮತ್ತು ಯಾವ ರೀತಿ ಮಾಡಬೇಕು ಎಂಬುದನ್ನು ನಾನು ನಿಮಗೆ ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ಮೊದಲಿಗೆ ಒಂದು ಪಾತ್ರೆನ ತಗೊಳ್ಳಿ. ಅದರಲ್ಲಿ ನಾನಿಲ್ಲಿ 100 ml ಅವರಿಗೆ ಬೇಕಾಗಿರುವಂತಹ ಕ್ವಾಂಟಿಟಿಲಿ ಐಟಮ್ಸ್ಗಳನ್ನ ತಗೊಳ್ತಾ ಇದ್ದೀನಿ. ಒಂದು ಸಣ್ಣ ಬೌಲ್ನಲ್ಲಿ ಬ್ಲ್ಯಾಕ್ ಸೆಸಮೆ ಅಂದರೆ ಕರಿ ಎಳ್ಳನ್ನ ತಗೊಳ್ತಾ ಇದ್ದೀನಿ. ಅದೇ ರೀತಿ ಒಂದು ಸಣ್ಣ ಬೌಲ್ನಲ್ಲಿ ರೋಸ್ಮರಿಯನ್ನು ತಗೊಳ್ತಾ ಇದ್ದೀನಿ. ಈ ರೋಸ್ಮರಿ ನಿಮಗೆ ಆನ್ಲೈನಲ್ಲಿ ಕೂಡ ಅವೈಲೇಬಲ್ ಇದೆ, ಅಲ್ಲಿಂದ ತಂದು ಬಳಸ್ಕೋಬಹುದು. ಆಮೇಲೆ ಫ್ಲ್ಯಾಕ್ಸ್ ಸೀಡ್ಸ್ ಅನ್ನ ಹಾಕ್ತಾ ಇದ್ದೀನಿ. ಅದು ಕೂಡ ಒಂದು ಸ್ಮಾಲ್ ಕ್ವಾಂಟಿಟಿಯಲ್ಲಿ, ಅಗಸೆ ಬೀಜ ಅಂತ ಏನು ಕರೀತಾರಲ್ಲ ಅದು. ಫೆನುಗ್ರಿಕ್ ಸೀಡ್ಸ್ ಕೂಡ ಒಂದು ಸ್ಮಾಲ್ ಬೌಲ್ನಲ್ಲಿ ಹಾಕೊಳ್ತಾ ಇದ್ದೀನಿ. ಮೆಂತೆ ಕಾಳು, ಹೆಬಿಸ್ಕಸ್ ಫ್ಲವರ್ ಏನಾದ್ರೂ ಸಿಗ್ತಿದ್ರೆ ಅದನ್ನ ಕೂಡ ಹಾಕೊಳ್ಬಹುದು. ನಾನಿಲ್ಲಿ ಕರಿಬೇವನ್ನ ಡೈರೆಕ್ಟ್ ಆಗಿ ಹಾಕೊಳ್ತಾ ಇಲ್ಲ, ಅದನ್ನ ಮಿಕ್ಸರ್ ಗ್ರೈಂಡರ್ ಮಾಡಿಬಿಟ್ಟು ಅದ್ರ ಪುಡಿನ ಹಾಕೊಳ್ತಾ ಇದ್ದೀನಿ. ನನಗೆ ಅದರ ಬಿಡೋ ಕಲರ್ ತುಂಬಾ ಇಷ್ಟ. ಸೊ ಆ ಕಲರ್ ನೀಟಾಗಿ ಬರಲಿ ಅಂತ ಈ ತರ ನಾನು ಮಾಡಿರೋದು. ಒಂದ್ 3-4 ಕಲ್ ನೆಲ್ಲಿಕಾಯಿನ ಕೂಡ ನೀವು ಬಳಸ್ಕೋಬಹುದು, ಅಂದ್ರೆ ಆಮ್ಲ ಅಂತ ಏನು ಕರೀತಾರಲ್ಲ ಅದನ್ನ ಕೂಡ ಬಳಸ್ಕೊಂಡಿದ್ದೀನಿ. ಒಂದು ಸಣ್ಣದಾಗಿ ಹೆಚ್ಚಿರುವಂತಹ ಆನಿಯನ್ ನಾನು ತುಂಬಾ ದೊಡ್ಡದಾಗಿ ಅಥವಾ ಹೆಚ್ಚಿನ ಕ್ವಾಂಟಿಟಿಯಲ್ಲಿ ತಗೊಳ್ತಾ ಇಲ್ಲ, ಯಾಕಂದ್ರೆ ನಾನು ಇದನ್ನ ತುಂಬಾ ದಿನ ಸ್ಟೋರ್ ಮಾಡಿ ಇಡ್ತೀನಿ. ಆನಿಯನ್ ಹಾಕೋದ್ರಿಂದ ಅದು ಜಿಗಟ್ ಆಗ್ಬಿಡುತ್ತೆ, ನನಗೆ ಅದು ಇಷ್ಟ ಆಗೋದಿಲ್ಲ. ಕೊನೆಗೆ ನಾನು ಇದ್ರೊಳಗೆ 100 ml ಆಯಿಲ್ನ ಹಾಕ್ತಾ ಇದ್ದೀನಿ. ಯಾವ್ದಾದ್ರು ಮಾರ್ಕೆಟ್ ನಲ್ಲಿ ಅಥವಾ ಯಾವ್ದಾದ್ರು ಅಂಗಡಿಯಲ್ಲಿ ಕೇಳಿದ್ರು ಕೂಡ, ಆಯುರ್ವೇದಿಕ್ ಅಂಗಡಿಯಲ್ಲಿ ಕೇಳಿದ್ರೆ ನಿಮಗೆ ಬ್ರಾಹ್ಮಿ ಪೌಡರ್ ಅಂತ ಸಿಗುತ್ತೆ, ನೀವು ಅದನ್ನ ಕೂಡ ಯೂಸ್ ಮಾಡ್ಕೊಳ್ಬಹುದು. ಅದು ಹೇರ್ಗೆ ತುಂಬಾನೇ ಒಳ್ಳೆಯದು, ಹೇರ್ ಗ್ರೋತ್ ನ ಎನ್ಹಾನ್ಸ್ ಮಾಡುತ್ತೆ. ಸೊ ಇದನ್ನ ಸಣ್ಣ ಉರಿಯಲ್ಲಿ ಇಟ್ಟು ಸ್ವಲ್ಪ ಹೊತ್ತು ಕಾಯಿಸ್ಬೇಕು. ಅದು ಕುದಿಯೋಕೆ ಪ್ರಾರಂಭ ಮಾಡುತ್ತೆ. ಕೊನೆವರೆಗೂ, ಫ್ರಮ್ ದಿ ಸ್ಟಾರ್ಟಿಂಗ್ ಟು ಕೊನೆವರೆಗೂ ಅದನ್ನ ಸಣ್ಣ ಉರಿಯಲ್ಲಿಯೇ ಕುದಿಯಕ್ ಬಿಡಿ. ಹಾಕಿರುವಂತಹ ಎಲ್ಲ ಐಟಮ್ಗಳು ಕೂಡ ತಮ್ಮ ಅಂಶಗಳನ್ನ ಬಿಡಬೇಕು. ಹಾಗೆ ಅದನ್ನ ಮಿಕ್ಸ್ ಮಾಡ್ಕೊಳ್ತಾ ಇರಿ. ಎಣ್ಣೆ ಕಾಯ್ದ ಹಾಗೆ ಟೆಕ್ಸ್ಚರ್ ಹಾಗೂ ಅದರ ಕಲರ್ ಕೂಡ ಬದಲಾಗುತ್ತಾ ಹೋಗುತ್ತೆ. ನಿಮ್ಗೆ ಗೊತ್ತಾಗುತ್ತೆ ಎಣ್ಣೆ ಕಾಯ್ತಾ ಇದೆ ಅಥವಾ ಎಣ್ಣೆ ರೆಡಿ ಆಗಿದೆ ಅಂತ. ಅಲ್ಲಿ ನೋಡಿ ಎಣ್ಣೆ ಗ್ರೀನ್ ಆಗ್ತಾ ಬರ್ತಾ ಇದೆ. ಎಣ್ಣೆ ಗ್ರೀನ್ ಆಗೋದಕ್ಕೆ ರೀಸನ್, ನಾನು ಕರಿಬೇವನ್ನ ಡೈರೆಕ್ಟ್ ಆಗಿ ಹಾಕಿಲ್ಲ, ನಾನು ಅದನ್ನ ಮಿಕ್ಸರ್ ಗ್ರೈಂಡರ್ ಮಾಡಿ ಹಾಕಿದ್ದೀನಿ. ಕೊನೆದಾಗಿ ಎಣ್ಣೆ ಹೀಗೆ ಬರುತ್ತೆ. ಎಣ್ಣೆನ ನೀಟಾಗಿ ಸ್ಟ್ರೈನ್ ಮಾಡಿಬಿಟ್ಟು, ಅಂದ್ರೆ ಸೋಸ್ಬಿಟ್ಟು, ನಿಮ್ಗೆ ಯಾವ್ದು ಬೇಕೋ ಆ ಒಂದು ಡಬ್ಬದಲ್ಲಿ ನೀವು ಸೇಫ್ ಆಗಿ ಅದನ್ನ ಇಟ್ಕೊಳ್ಬಹುದು. ಯಾವಾಗ ಬೇಕಾವಾಗ ಯೂಸ್ ಮಾಡಬಹುದು.